Hello guys, welcome back to my college trip day 2 vlog. So day 1 vlogಲ್ಲಿ ಹೇಳಿದ್ನಲ್ವ ಕವಿ ಮನೆ ಹತ್ರ ಇರೋದು ಅಂತ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಔಟ್ಲುಕ್ ಮತ್ತು ಈ ಕಡೆ ಫಾರೆಸ್ಟ್ ಥರ ಎಲ್ಲ ಇತ್ತು. ಅಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಕವಿಶೈಲಕ್ಕೆ. ಸೊ ಬೆಳಗ್ಗೆನೇ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಕವಿಶೈಲಕ್ಕೆ ಹೊರಟ್ವಿ ನಾವು. ಸೊ ಮ್ಯಾಮ್ ಎಲ್ಲ ನಾನು ಇನ್ನೂ ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ರೆಡಿ ಕೂಡ ಆಗಿರಲಿಲ್ಲ ನಾನು. ಹಂಗೆ ಲೇಟ್ ಆಯಿತು ಅಂತ ಮ್ಯಾಮ್ ಕರ್ಕೊಂಡು ಹೋಗ್ಬಿಟ್ರು. ಸೊ ನಾವು ಬಸ್ಸಲ್ಲಿ ಹೋಗಲಿಲ್ಲ, ನಾವು ನಡ್ಕೊಂಡು ಹೋದ್ರಿ. ಬಿಕಾಸ್ ಸುಮ್ಮನೆ ಬಸ್ಸಲ್ಲಿ ಹೋದರೆ ಅದೊಂದು ಎಂಜಾಯ್ಮೆಂಟ್ ಇರಲ್ಲ. ಬಟ್ ನಡ್ಕೊಂಡು ಹೋಗಿದ್ದಕ್ಕೆ ಅಷ್ಟೇ ಎಂಜಾಯ್ಮೆಂಟ್ ಇತ್ತು. ತುಂಬ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಸೊ ಮೇಲೆ ಹೋಗೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಆ್ಯಕ್ಷನ್ ಇದ್ರಲ್ಲಿ ಬನ್ನಿ. ಮೇಲ್ ಬರುತ್ತೆ ಮೇಲೆ. ಬಗ್ಗು ಅದು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನಾವು ಅಲ್ಲ. ಗೇಟ್ ತೆಗ್ದಿದ್ರು ನಾವು ಸರ್ಕಸ್ ಮಾಡ್ತಾ ಇದೀವಿ. ದಟ್ ಇಸ್ ಬ್ಯಾಡ್. ಐ ಮೀನ್ ಜಾಗ ಇದ್ರೂ ಸರ್ಕಸ್ ಮಾಡ್ತಾ ಇದೀವಿ. ನೀವೆಲ್ಲರೂ ಎಲ್ಲಿ ರೆಡಿ ಆಗ್ತೀರಾ? ರೂಮಲ್ಲಿ ರೆಡಿ ಆಗ್ತೀರಾ, ಹೋಟೆಲಲ್ಲಿ ರೆಡಿ ಆಗ್ತೀರಾ, ಬೇರೆ ಬೇರೆ ಕಡೆ ರೆಡಿ ಆಗ್ತೀರಾ? ಮುಕ್ತ ಮೇಡಮ್ ಅವ್ರು ನೋಡಿ ಕಾಡಲ್ಲಿ ರೆಡಿ ಆಗ್ತಿದ್ದಾಳೆ ಅವಳು. ಯಾರನ್ನ ನಿನ್ ಅನಿಮಲ್ನ ನೋಡಕ್ ಹೋಗ್ತಿದ್ಯಾ? ಅವ್ರು ನಿಮ್ಮನ್ನ ನೋಡಕ್ ಬರ್ತಿದಾರ? ಏನ್ ತೆಗ್ದು ರೆಡಿ ಆಗ್ತಿದ್ಯಾ ಮುಕ್ತ? ಅದು ನನಗೆ ನಾನು ಚೆನ್ನಾಗಿರ್ಬೇಕು ಅಂತ ರೆಡಿ ಆಗ್ತೀನಿ. ಸೊ ಗೆಟ್ ರೆಡಿ ವಿತ್ ಮೀ ಇನ್ ಫಾರೆಸ್ಟ್. ಚೆನ್ನಾಗಿರ್ಬೇಕು ಇನ್ ಫಾರೆಸ್ಟ್. ಹುಲಿ ಬಂದ್ಬಿಟ್ಟು ಡೈ ಹೊಡಿಬೇಕು ನೋಡು, ಅದು ನಿಂಗೆ ಮೇಕಪ್ ಇನ್ನ ಸುಂದರವಾಗಿ ಮಾಡುತ್ತೆ. ಬ್ಲಡ್ ಸಾಕೆ ಮೇಲೆ ಕೆಳಗಡೆ ಹೋಗೈತಿ ಇಲ್ದು. ಇದು ಬೇಕಿತ್ತ ನಿಂಗೆ? ಮುಕ್ತ ಹಿಂದೆ ಬರ್ತಾವಳೆ, ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರೂ ವಾಯ್ಸ್ ಡ್ಯಾಮೇಜ್ ಆಗಿದೆ. ಏನಿಲ್ಲ, ನಮ್ಮ ವಾಯ್ಸ್ ಕರೆಕ್ಟಾಗಿದೆ. ನಿನ್ನೆ ಹೋಗಿತ್ತು, ಇವತ್ತು ನಾರ್ಮಲ್ ಆಗಿದೆ. ಸ್ವಲ್ಪ ನಂದು ಇವತ್ತು ಹೋಗಿದೆ, ಅವ್ರದ್ದು ನಾರ್ಮಲ್ ಆಗಿದೆ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಏನು ದೊಡ್ಡ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಲು, ಸಾರಿ ಕೇಳ್ತಾವಳೆ. ಗೈಸ್ ಅಲ್ಲ ನೋಡಿ, ಬೆಟ್ಟ ಕಾಣಿಸ್ತಿದ್ಯಾ? ನಾವು ಮೌಂಟ್ ಕಮಲ್ ಕಾಲೇಜಿನ ಕನ್ನಡ ಸಂಘದ ವಿದ್ಯಾರ್ಥಿನಿಯರು ಕವಿಶೈಲಕ್ಕೆ ಹೋಗ್ತಿದೀವಿ. ಎಲ್ರು ಹೇಳಿ ಹಾಯ್. ಹಂಗೇನು ಮೇಘಾಸ್ ವ್ಲಾಗ್ಗೂ ಸಬ್ಸ್ಕ್ರೈಬ್ ಆಗಿ. ಮೇಘಾಸ್ ವ್ಲಾಗ್ ಅಂತ ಹೇಳು. ನನ್ನ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ. ನೋಡಿ ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಇಂಗ್ಲಿಷ್ ಪದ ಹಾಯ್ ಅಂತೀರಾ. ನಮಸ್ಕಾರ. ಓಕೆ, ಎಲ್ಲರೂ ನಮಸ್ಕಾರ ಅನ್ಬಿಡಿ. ನಮಸ್ಕಾರ. ಫೈನಲಿ ಕವಿಶೈಲಕ್ಕೆ ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ ಹೇಳ್ರಿ? ಏನು ಅಂತ ಅಂದ್ರೆ ಸುಸ್ತಾಗ್ತಾ ಇದೆ. ಮೇಲಿರೋದಕ್ಕಿಂತ ಒಂಥರ ವ್ಯೂ ನೋಡಲಿ. ಯಾ, ವಿಲ್ ಎಂಜಾಯ್ ದಿ ನೇಚರ್ ಆಕ್ಚುಲಿ. ಕೊಡು ಒಂದು ಕ್ಲಿಪ್ ತೆಗಿಬೇಕು. ಕನ್ನಡ ಸಂಘಗೆ ಜೈ. ನಾ ಕೆಲಸ ಮಾಡ್ತಾವ್ರೆ. ಏಯ್ ಗುರು, ಹಾಕಿ ಅಕ್ಕ, ಏನ್ ಸ್ಟೈಲಿಶ್ ಆಗೆಲ್ಲ ಬಡಿಸ್ತಾ ಇದ್ದೀರಾ? ಇದೆ ಏನೇನಿದೆ ಅಕ್ಕ? ವಡ ಅಲ್ಲ, ಅದು ವಡ. ಇದು ಸೋಯಾ ಕೂಟ್ ಬಟರ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ತಿಂದು ನೋಡಿ ಹೇಳ್ಬೇಕು. ನಾನು ತಿಂದು ನೋಡಿ ಹೇಳ್ತೀನಿ. ಎಲ್ಲರೂ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ. ಅಂದ್ರೆ ಚೆನ್ನಾಗಿದೆ. ಹಾಕಿಸ್ಕೊಳ್ಳ ನೀವು. ಗೈಸ್, ಇದು ಕುವೆಂಪು ಅವ್ರ ಮನೆ ನೋಡ್ತಾ ಇದ್ದೀರಾ? ಕವಿ ಅವ್ರ ಮನೆ, ಕುವೆಂಪು ಕವಿ ಅವ್ರ ಮನೆ ಇದು. ಸೊ ಅವ್ರದ್ದು ಮೆಸೇಜ್ ಫಾರ್ ಯೂನಿವರ್ಸಲ್ ಮ್ಯಾನ್ ಏನೋ ಇದೆ, ನೀವೇ ಓದ್ಕೊಳ್ಳಿ ಗೈಸ್. ಏನಾದರೂ ಓದ್ಕೊಬೇಕು ಅಂದರೆ ನಿಮ್ಗೆ ಹತ್ರ ಹೋಗಿ ತೋರಿಸ್ಲಾ? ಸೊ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಓದ್ಕೊಳ್ಳಿ. ನಾನು ಓದ್ಬೋದು, ಬಟ್ ಇವಾಗ ಟೈಮ್ ಇಲ್ಲ ನನಗೆ ಓದೋಕ್ಕೆ. ಸೊ ಬನ್ನಿ ಇನ್ನು ಮುಂದಕ್ಕೆ ಒಳಗಡೆ ಹೋಗೋಣ.
ಸೊ ಕುವೆಂಪು ಅವ್ರ ಮನೆ ನೋಡ್ತಾ ಇದ್ದೀರಾ ಆಚೆಗಡೆಯಿಂದ, ಚೆನ್ನಾಗಿದೆ ಅಲ್ವಾ? ಇಟ್ಸ್ ವೆರಿ ವೆರಿ ನೈಸ್. ಕಟ್ಸಿದ್ರೆ ಈ ಥರ ಮನೆ ಕಟ್ಸ್ಬೇಕು ಗುರು. ಎಲ್ಲಾದರೂ ದೂರದಲ್ಲಿ ಹಳ್ಳಿ ಜಾಗದಲ್ಲಿ ಫಾರ್ಮ್ ಹೌಸ್ ಥರ ಬಂದರೆ ನೆಮ್ಮದಿಯಾಗಿರ್ಬೋದು ಒಂದು ವಾರ ಅಲ್ವಾ? ಹಳೆ ಕಾಲದ ಮನೆಗಳು ಈಗಿನ ಕಾಲದಲ್ಲಿ ದಿ ಬೆಸ್ಟ್ ಮನೆಗಳು. ಮನೆ ಮನೆ ಮುದ್ದು ಮನೆ 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 ಸುರಕ್ಷಕ ಓದ್ತಾ ಹೋದಿರಿ. ನನ್ನ ತಾಯಿಯೋಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ. ತಾಯಿ ಮತ್ತು ಕೊಟ್ಟ ಮನೆ, ತಂದೆ ಎತ್ತಿ ಕೊಟ್ಟ ಮನೆ, ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲ ನಾಡುತ್ತಿದ್ದ ನನ್ನ ಮನೆ. ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆಯ ಎರಿದ ಮನೆ. ಇದನ್ನು ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಗ್ಗ ಮಾಡಿ ನೆಲೆಸುತ್ತಿದ್ದ ನನ್ನ ಮನೆ. ನಾನು ಸೊ ಮನೆ ಒಳಗಡೆ ಹೋಗ್ತಾ ಇದ್ದೀರಿ. ಸೊ ಟಿಕೆಟ್ 20 rupees ಒಂದು ಟಿಕೆಟ್, 20 rupeesದು. ಸೊ ಒಳಗಡೆ ವಿಡಿಯೋ ಮಾಡೋವಾಗಿಲ್ಲ. ಐ ವಿಲ್ ಟ್ರೈ ಡೂಯಿಂಗ್ ದ ವಿಡಿಯೋ. ಆದರೆ ವಿಡಿಯೋ ಮಾಡ್ತೀನಿ ನೋಡಿ, ಇಲ್ಲಾಂದರೆ ಪ್ಲೀಸ್ ತಪ್ಪು ತಿಳ್ಕೊಂಬೇಡಿ. ಅಲೌ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾವು. ಓ ಗೈಸ್, ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಫುಲ್ಲು ಸ್ಟ್ರಿಕ್ಟಾಗಿದೆ. ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀರಾ ತೆಗೀರಿ ಅಂತ ಹೇಳ್ತಾರೆ. ಸೊ ಇದು ಆಚೆಗಡೆ. ಸೊ ಮನೆ ಆಚೆ ಬಂದ್ಬಿಟ್ಟು ವಿಡಿಯೋ ಮಾಡಿದೆ, ಅಂದರೆ ಇತ್ಲು ಬಾಗಿಲು. ಸೊ ಐ ವಿಲ್ ಟ್ರೈ ಗೈಸ್. ಆಚೆಯಿಂದ ನಿಮ್ಗೆ ತೋರಿಸ್ತೀನಿ ಸೈಲೆಂಟಾಗಿ, ಯಾಕಂದರೆ ಒಳಗಡೆ ಫುಲ್ ಕ್ಯಾಮ್ರಾ ಹಾಕೋರೆ. ನೋಡ್ತಾ ಇದ್ದೀರಾ? ಕ್ಯಾನ್ ಯು ಸಿ ಗೈಸ್? ತುಂಬ ಚೆನ್ನಾಗಿದೆ ಅಲ್ವಾ? ಐ ರಿಯಲಿ ಲವ್ಡ್ ಇಟ್. ಈ ಥರ ಮನೆ ಕಟ್ಸ್ಬೇಕು ಗೈಸ್, ಆಸೆ ಇದೆ, ಕಟ್ಸೋಣ. ಓಕೆನಾ? ಆಯಿತು, ವಿಡಿಯೋ ಆಫ್ ಮಾಡ್ತೀನಿ. ಸೊ ಸಾರಿ ಗೈಸ್, ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಬಿಡಲಿಲ್ಲ, ತುಂಬ ಲಾಕ್ ಆಗಿತ್ತು. ಸೊ ದೇ ವರ್ ನಾಟ್ ಅಲೋವಿಂಗ್ ಫೋನ್ಸ್ ಎಲ್ಲ ಕಿತ್ಕೊತಾ ಇದ್ರು ವೀಡಿಯೋ ಮಾಡ್ತಾಯಿದ್ರೆ. ಸೊ ಅದಕ್ಕೆ ಮಾಡಲಿಲ್ಲ ನಾನು. ಸೊ ನಿಮಗೆ ಅಷ್ಟೊಂದು ಇಷ್ಟ ಇದ್ದರೆ ಸೊ ಕುಪ್ಪಳ್ಳಿಯಲ್ಲಿರೋದಿದು, ಪ್ಲೀಸ್ ಬಂದು ವಿಸಿಟ್ ಮಾಡಿ. ಜಸ್ಟ್ 20 rupees ಅಷ್ಟೇ ಟಿಕೆಟು. ಸೊ ಬಂದರೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು ನೀವು. ಸಕ್ಕತ್ತಾಗಿದೆ ಮನೆ ಒಳಗಡೆ. ಕಟ್ಸಿದ್ರೆ ಹಿಂಗೆ ಕಟ್ಸ್ಬೇಕು ಗುರು, ಸೀರಿಯಸ್ ಆಗಿ ಹೇಳ್ತಾಯಿನಿ, ಸಕ್ಕತ್ತಾಗಿದೆ. ಮ್ಯಾಮ್ ತುಂಬ ಚೆನ್ನಾಗಿದ್ದೀರಾ. ಓ ಓ ನೋಡಿದೆ ಎಲ್ಲ ಸ್ಟೋರೇಜ್ ಫುಲ್ಲಾ? ಅಯ್ಯೋ ಅವಳಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ತಿರ್ಗ್ಬಿಟ್ಟು ಪೋಸ್ ಎಲ್ಲ ಕೊಡ್ತಾವಳೆ. ಓ ಸದ್ದಿರದ ಪಸುರೊಡೆಯ ಮಲೆನಾಡವನಗಳಲ್ಲಿ ಮುರಿವ ತೊರೆಯಳೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡವನಗಳಲ್ಲಿ ಮುರಿವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಅಲೆಯೊಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡವನಗಳಲ್ಲಿ. ಅಷ್ಟೇ. ನನಗೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ನಾನೇ ಜಾನೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಭಿಕ್ಷೆ ಚೆನ್ನಾಗಿ ಬೇಡ್ತಾರೆ. ಕೊಟ್ರೆ ನಿನ್ನೆ ಕೋರುವೆ ಚೆಲ್ವೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾಗಿ ನುಡಿಯಲೇಬೇಕು. ಕಾಣ ಹೊರಟಿರೋ
ಲೇಲೆ ಪಾಟಿ ಲೇಲೆ ಪಾಟಿ ಪುಲ್ಲಾಡ್ಬೇಕು. ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಲಾ ಲಾ ಲೋ ಲೇ 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 ನಿಮ್ಮ ಮಾಮನ ಮಗಳೇ ಗುವಿಯನು ಕೇಳಿದ ಹಾಗೆ ಗಗನವೇಗಂತೆ ನದಿಯನು ಭೇಟಿಗೆ ಗುರುವಾರ ಸಂಜೆ ಒಂದ್ ಸಾಂಗ್ ಚೆನ್ನಾಗಿ ಆಡಿದ್ರಿ. ಅಲೆಯೋಕೆ ಎದುರಾಯಿತು ಚೂಡಿದಾರ ದೊಡ್ಡ ಮರಿ ಜಿಂಕೆ ಬಿದ್ದೆ 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 ಯಾರ ಬರಿ ಬಿದ್ದೆ ಖಾಲಿ ಹಾಟು ನೀರಾಗೋಯ್ತು ನಾನು ಲವರ್ ಬಿದ್ದೆ ಸೀದಾ ಸಾದಾ ಇದ್ದೆ ಉಲ್ಟಾ ಪಲ್ಟಾ ಆದೆ ಅಯ್ಯೋ ರಾಮ ರಾಮ ಮಂತ್ರಾಲಯ ಮನಸ್ಸೇ ದೇವಾಲಯ ಏನಿದು ಎಡೆ ಹಂಗೆ ನೀವು ಎರಡು ಪಟ ಪಟ ಮಾಡಿ. ನೀನು ಸುಂದರ ಚಿರುವೆ ಒಬ್ಬಳೆ ನಿಂತಿರುವೆ ಅಂದ್ರೆ ಒಂದು ಸಾರಿ ಕಣ್ಣುಂದೆ ಬಾಳೆ ತುಂಬಿಕೊಂಡು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಮಾತಿದು ವೇದದ ಸಾರವೇ ಕೇಳಿದು ನಾಳೆಯ ಚಿಂತೆಯಲ್ಲಿ ಬಾಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ತರಬಾರದು ಡುಮ್ ಡುಮ್ ದಮ್ದರೆ 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 ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲಿ ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ಹೆಸರಲ್ಲಿ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದಮ್ 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 ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ಓಕೆ ಲಂಬು 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 ಲಂಬುಜಿ ಅಂಗತಿಂಗ ಮಂಗನಂಗೆ ನೀನು ಯಾಕೆ ಆಡ್ತಿ ಸೊ ಅಂತಾಕ್ಷರಿ ಎಲ್ಲ ಹಾಡಿ ಮುಗಿಸ್ಬಿಟ್ಟು ಊಟಕ್ಕೆ ಬಂದ್ವಿ. ಸೊ ಊಟ ಮಾಡೋಣ ಅಂತ ಬಂದು ಎಲ್ಲರೂ ಬೇಗ ಬೇಗ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಾವು ಸಿರಿಮನೆ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ದಟ್ ವಾಸ್ ಸಡನ್ಲಿ ಆ್ಯಡೆಡ್ ಟು ಅವರ್ ಲಿಸ್ಟ್. ಸೊ ಅದು ಇರಲಿಲ್ಲ. ಆಮೇಲೆ ಇಷ್ಟು ದೂರ ಬಂದಿದ್ದೀರಿ ನೋಡ್ಕೊಂಡು ಹೋಗೋಣ ಅಂತ ಅದನ್ನು ಆ್ಯಡ್ ಮಾಡ್ಕೊಂಡ್ವಿ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಬೇಗ ತಿನ್ನಬೇಕಾಗಿತ್ತು. ಬಿಕಾಸ್ ಟೈಮ್ ಕ್ಯಾಚಪ್ ಮಾಡಬೇಕಾಗಿತ್ತು. ಅಲ್ಲಿ ಫಾಲ್ಸ್ ಮುಗಿಸ್ಕೊಂಡು ನಾವು ಶೃಂಗೇರಿ ಹೊರಟಬೇಕಾಗಿತ್ತು. ಸೊ ಓಕೆ ಬೇಗ ಮುಗಿಸಿದ್ರೆ ಫಾಲ್ಸ್, ಇಲ್ಲಾಂದರೆ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಹೇಳಿದರು. ಸೊ ಎಲ್ಲರೂ ಬೇಗ ಬೇಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಊಟ ಅಂತೂ ತುಂಬ ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಊಟ. ಹಾಯ್ ಗೈಸ್, ನೋಡಿ ಗೈಸ್, ದಿಸ್ ಈಸ್ ಕೋಸ್ ಪಲ್ಯ, ತರಕಾರಿ ಪಲ್ಯ. ನಾವು ಚೋಲಾ ಭಟೂರ ತಿಂದ್ವಿ. ನಾನು ಅನ್ನ ಹಾಕ್ಸ್ಕೋಬೇಕು. ಹೋಗು ಎದ್ದೋಗು. ಅವ್ರು ಇನ್ನೂ ಸ್ಲೋ ಆಗಿ ತಿಂತವ್ರೆ. ವೀಣಾ ಅಕ್ಕ ಸ್ಲೋ ಆಗಿ ತಿಂತವ್ರೆ. ಇಲ್ಲ ಭಟೂರ ಖಾಲಿ ಮಾಡೋರಪ್ಪ ಒಳ್ಳೆಯವರು. ಕನಸೊಂದಾಗಿದೆ ಜೀವನ
ನಾವು ಬಂದಿದ್ದೀವಿ ಸಿರಿಮಲೆ ಫಾಲ್ಸ್ಗೆ. ಸೊ ಬಸ್ ಅಲ್ಲೇ ನಿಲ್ಲಿಸಿದ್ವಿ ಬಿಕಾಸ್ ಬಸ್ಸಸ್ ಆರ್ ನಾಟ್ ಅಲೌಡ್. ಬಿಗ್ ವೆಹಿಕಲ್ಸ್ ಅಲೌ ಇಲ್ವಂತೆ. ಕಾರ್ ಬರ್ತಾ ಇದೆ ಬ್ರೋ, ಬಸ್ ಅಲೌ ಇಲ್ವಾ? ಏನೋ ಬಿಡು ಬ್ರೋ, ನಮ್ಮನ್ನು ಚೆನ್ನಾಗಿ ಬಕ್ರ ಮಾಡ್ತಾರೆ. ಬೆಳಗ್ಗೆಯಿಂದ ನಡೆಸಿ ಕಾಲೆಲ್ಲ ನೋಡ್ತಾ ಇದೆ. ಬಟ್ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದೀರಿ. ವಿ ಹ್ಯಾವ್ ಟು ಸುಳ್ಳು ಹೇಳ್ಬಾರ್ದು, ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೀರಿ. ಸೊ ಇಟ್ಸ್ ವೆರಿ ನೈಸ್. ಸೊ ಇನ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಯು ಗೈಸ್ ವಿಲ್ ಸಿ ದ ಫಾಲ್ಸ್. ಸೊ ಬನ್ನಿ ಹೋಗುವ. ಸೊ ಸಿರಿಮನೆ, ನಾನು ಆಗಲೇ ರಾಂಗ್ ಹೇಳಿದೆ, ಸಿರಿಮನೆ ಜಲಪಾತ ಓದಿದ್ರಲ್ಲಿ ಕನ್ನಡದಲ್ಲಿ ಬರೆದಿತ್ತು. ಸೊ ಆಲ್ಮೋಸ್ಟ್ ನೀವು ಬಂದ್ಬಿಟ್ರಿ ಅನಿಸುತ್ತೆ. ಸೊ ವಾಟರ್ ಸೌಂಡ್ ಕೇಳಿಸ್ತಾ ಇದೆಯಾ? ವೋ ಲುಕ್ ಅಟ್ ಇಟ್ ಗೈಸ್. ಸೊ ದಿಸ್ ಇಸ್ ಸಿರಿಮನೆ ಫಾಲ್ಸ್. ಸೊ ಸಕ್ಕತ್ತಾಗಿದೆ ನೀರು, ಗಾಳಿ. ಇನ್ನೊಂದು ಹೇಳಬೇಕಂದ್ರೆ ಈ ನೀರು ಎಷ್ಟು ಶುದ್ಧವಾಗಿದೆ ಅಂದರೆ ಕುಡಿಯೋಕ್ಕೂ ಕೂಡ ಚೆನ್ನಾಗಿತ್ತು ಈ ನೀರು. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೀವು ಅಶ್ವಿನಿ ಅವರೆಲ್ಲ ನೀರಲ್ಲಿ ಆಡೋದನ್ನು ನೋಡ್ತೀರಾ. ಸೊ ಇಟ್ ಇಸ್ ಸೋ ಫನ್. ಪ್ಲೀಸ್ ಇನ್ನೂ ಕಂಟಿನ್ಯೂ ನೋಡ್ಕೊಳ್ಳಿ. ಅವರೆಲ್ಲ ಅಷ್ಟು ಥಂಡಿ ಇದೆ, ನಮ್ಮ ಹತ್ರ ಬಟ್ಟೆ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ನೀರೊಳಗಡೆ. ಎಕ್ಸ್ಟ್ರಾ ಬಟ್ಟೆ ತಂದಿಲ್ಲ ಇವ್ರು. ಇದು ಫಾಲ್ಸ್ ಸಡನ್ ಆಗಿ ಆ್ಯಡ್ ಮಾಡೋದು. ಸೊ ಬಟ್ಟೆ ಇಲ್ಲ, ಅದಕ್ಕೆ ಆಡ್ತಾ ಇಲ್ಲ. ನಾವು ಬರೀ ಕಾಲು ಒದ್ದೆ ಮಾಡ್ಕೊಂಡು ಆಡ್ತಾ ಇದೀವಿ ಅಷ್ಟೇ. ಅವ್ರು ಅಪ್ಪ ಅವ್ಳು ನೋಡಿ ಅಶ್ವಿನಿ ನೋಡಿ. ಬುದ್ಧಿ ಇಲ್ದಿದ್ದ ಮಕ್ಕಳು ಬಟ್ಟೆಗಳನ್ನ ಬಸ್ಸಲ್ಲಿ ಇಕ್ಬಿಟ್ಟು ಬಂದ್ಬಿಟ್ಟವ್ರೆ. ಸೊ ಇವಾಗ ಬಟ್ಟೆಗೆ ವೆಯ್ಟ್ ಮಾಡ್ತಾರೆ. ಯಾರನ್ನ ಕಳ್ಸಿದ್ದೀರಾ? ಪಾಪ ಅವಳು ಬಕ್ರ ಆದ್ಲು ಅಷ್ಟೇ. ನೀನು ಹೋಗಲಿ. ಹಾಯ್ ಹಾಯ್, ಸೋ ಕ್ಯೂಟ್. ಬಿಸಿ ಬಜ್ಜಿ ನಮ್ಮ ಐಶ್ವರ್ಯ ಕೊಡ್ಸಿದ್ಲು. ಮಲೆನಾಡಲ್ಲಿ ಬಿಸಿ ಬಜ್ಜಿ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಹಾ ನೋಡಿ. ಯಾ ಇವಾಗ ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಅಕ್ಕ ಬಿಸಿ ಬಜ್ಜಿ ರೆಡಿ. ಶಾರದ ಮಾತೆ ಶೃಂಗಗಿರಿಯಲಿ ಮಂಗಳ ಚರಿತೆ. ಇಲ್ಲ ಅಂಕಲ್ ಬೇಡ, ಅವರು ಶೃಂಗೇರಿಯಲ್ಲಿ ಸಿರಿಮನೆ ಫಾಲ್ಸ್ಗೆ ಹೋಗಿದ್ರು. ಅಲ್ಲಿ ಮ್ಯಾಗಿ ತಗೊಂಡಿದ್ದಾರೆ. ಹೇಗಿದೆ ಮ್ಯಾಗಿ ಅಂತ ತಿಳ್ಬೋದು? ಹೇಗಿದೆ ಮ್ಯಾಗಿ ಅಂತ ತಿಳ್ಕೊಬೋದಾ? ನಿಮ್ಮ ಫೀಡ್ಬ್ಯಾಕ್ ಏನು? ಚೇಂಜ್ ಇಲ್ಲ ಅಂದ್ರೆ ನಮ್ಗೆ ಬಜ್ಜಿ ಕೊಟ್ಟರು. ಸೊ ಫಾಲ್ಸಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಶೃಂಗೇರಿಯಲ್ಲಿರೋ ಶಾರದಾಂಬೆ ಅವರ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಸೊ ಎಸ್ ಗೈಸ್, ಅಲ್ಲಿರೋ ಫಾಲ್ಸ್ನ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಶೃಂಗೇರಿ ಅಲ್ಲಿರುವ ಶಾರದಾಂಬೆ ಅನ್ನೋ ದೇವಸ್ಥಾನದಕ್ಕೆ ಬಂದಿದ್ವಿ. ಸೊ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸೀರಿಯಸ್ಲಿ. ಇದುವರೆಗೂ ನೋಡಲೇ ಇಲ್ಲ ಅನಿಸುತ್ತೆ. ಒಂದೊಂದು ಸಲ ನಮ್ಮಮ್ಮ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲಿ ಬಂದಿರ್ತೀರಿ ಅಂತ. ಮೇ ಬಿ ನಾವು ಮರ್ತೋಗ್ಬಿಟ್ಟಿರ್ತೀರೇನೋ. ಬಟ್ ಸೀರಿಯಸ್ಸಾಗಿ ನನಗಂತೂ ಯಾವುದು ನೆನಪಾಗ್ತಾ ಇಲ್ಲ. ಬಟ್ ವಿಲ್ ಸಿ, ಎದುರುಗಡೆ ಹೋದ್ಮೇಲೆ ಗೊತ್ತಾಗುತ್ತೇನೋ ದಟ್ ನಾನು ಬಂದಿದ್ನ ಇಲ್ವಾ ಅಂತ. ಸೊ ಬನ್ನಿ ಹೋಗುವ. ಚೆನ್ನಾಗಿದೆ ಅಲ್ವಾ?
ಗೋಪುರ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಏನು ಜಾಸ್ತಿನೇ ಚೆನ್ನಾಗಿದೆ. ಸೊ ಐ ಲೈಕ್ ಇಟ್. ಸೊ ಬನ್ನಿ ಒಳಗಡೆ ಹೋಗುವ. ಸೊ ನಂಗೆ ಹೇಳ್ದಂಗೆ ನಾನು ಇದುವರೆಗೂ ನೋಡಿಲ್ಲ ಇದನ್ನು, ಬಟ್ ನಮ್ಮ ಅಮ್ಮನ ಕೇಳಿ ತಿಳ್ಕೊತೀನಿ. ಯಾವತ್ತಾದ್ರೂ ಚಿಕ್ಕ ವಯಸ್ಸಲ್ಲಿ ಬಂದು ನಾನು ಮರ್ತ್ಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ದೇವಸ್ಥಾನದ ಒಳಗಡೆ ಬಂದ್ರಿ. ಚೆನ್ನಾಗಿದೆ. ಸೊ ಎಸ್, ದಿಸ್ ಇಸ್ ಫಸ್ಟ್ ಟೈಮ್, ಪಕ್ಕಾ ಶೋರ್ ಇದು ಫಸ್ಟ್ ಟೈಮ್. ನಾನು ಹೇಳ್ತಾಯಿನಿ ಬಿಕಾಸ್ ನನಗೊಂಚೂರು ನೆನಪಾಗ್ತಾಯಿಲ್ಲ ಯಾವತ್ತಾದ್ರೂ ಬಂದಿದ್ದೀನಿ ಅನ್ನೋಕ್ಕೆ. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ನಾನು ನೋಡಿದ್ದೀನಿ, ಸೊ ಮೇ ಬಿ ಬಂದಿಲ್ಲ. ಯಾಕಂದರೆ ಅದೊಂದು ನಾನು ಇವತ್ತೇ ನೋಡ್ತಾ ಇರೋದು. ಸೊ ನೈಸ್. ಏನೋ ನಡೀತಿದೆ ಅನಿಸುತ್ತೆ, ಫುಲ್ ಲೈಟ್ಸ್ ಹಾಕಿದ್ದಾರೆ, ಏನಾದರೂ ಪೂಜೆ ಇರ್ಬೋದು. ಸೊ ಐ ಡೋಂಟ್ ನೋ ವಿಡಿಯೋ ಹಿಡಿಯೋದು ಅಲೌ ಇದೆಯೋ ಇಲ್ವೋ ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ, ಬಟ್ ಇದ್ದರೆ ಹಿಡಿತೀನಿ, ಇಲ್ಲಾಂದರೆ ಐ ಆಮ್ ರಿಯಲಿ ಸಾರಿ ಗೈಸ್. ನಿಮಗೆ ತುಂಬಾ ಇಷ್ಟ ಇದ್ದರೆ ಪ್ಲೀಸ್ ಬನ್ನಿ, ನೋಡ್ಕೊಂಡು ಹೋಗಿ. ಸೊ ಕಮ್ ಲೆಟ್ಸ್ ಗೋ ಇನ್ಸೈಡ್. ಸ್ವಲ್ಪ ರಶ್ ಇದೆ, ಬನ್ನಿ ನೋಡ್ಕೊಂಡು ಹೋಗುವ. ಸೊ ಸಾರಿ ಗೈಸ್, ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ ಒಳಗಡೆ, ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ ನಾನು. ಸೊ ದೇವಸ್ಥಾನ ಆ ಕಡೆ ಇದೆ. ಸೊ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದು ಇಲ್ಲಿ ಒಳಗಡೆ ಏನೋ ಇದೆ, ಸೊ ಇಲ್ಲೂ ಬಿಡೋಲ್ಲ. ಸೊ ಐ ಆಮ್ ರಿಯಲಿ ಸಾರಿ, ಬಟ್ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾಯಿನಿ, ಅದು ಬಂದು ದರ್ಶನ ಮಾಡಿಕೊಂಡು ನೋಡಿಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಾರದಾಂಬೆಯವ್ರ ದೇವರಿಗೆ ತುಂಬ ಇಷ್ಟ ಆಯಿತು ನನಗೆ. ಸೊ ಗೈಸ್ ಪ್ಲೀಸ್ ಕಮ್ ವಿಸಿಟ್ ಆ್ಯಂಡ್ ಹ್ಯಾವ್ ಸಮ್ ಫನ್. ದೇವ್ರ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿ ಅದನ್ನು ಕೇಳ್ಕೊಳ್ಳಿ, ಎಲ್ಲ ಆಗುತ್ತೆ, ಒಳ್ಳೆಯದಾಗುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಲ್ಲಿ ಆಚೆ ಬಂದಾಗ ಅಲ್ಲಿ ಎಲ್ಲರೂ ಲೈಕ್ ಪೇಪರ್ಸ್ ಹಂಚ್ತಿದ್ರು. ಸೊ ಅದು ಏನದು ಅಂತ ನೋಡೋಣ ಅಂತ ಹೋದಾಗ, ಸೊ ಮುಂದೆಗಡೆ ರಾಮ ಅಂತ ಇತ್ತು, ಹಿಂದೆಗಡೆ ಶಿವ ಅಂತ ಇತ್ತು. ಸೊ ಅದನ್ನು ಆಲ್ಮೋಸ್ಟ್ 50 to 60 ಟೈಮ್ಸ್ ಬರಿಬೇಕಾಗಿತ್ತು. ಯಾವ ಲ್ಯಾಂಗ್ವೇಜಲ್ಲಾದರೂ ಬರಿಬೋದಾಯಿತು. ಅಲ್ಲಿ ಎಲ್ಲ ಆಲ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಇತ್ತು. ಸೊ ವಿ ಚೂಸ್ ಕನ್ನಡ. ನಾವು ಕನ್ನಡದವರಾಗಿ ನಮ್ಮ ಕನ್ನಡನ ಬಿಟ್ಕೊಡೋಕ್ಕಾಗತ್ತಾ? ಸೊ ಆಯಿತು, ಇಲ್ಲಿಗೆ ಬಂದಿದ್ದೀರಿ, ಏನಾದರೂ ಒಂದು ಹೊಸ ಕೆಲಸ ಮಾಡೋಣ ಅಂತ ಒಪ್ಕೊಂಡು ಪೇಪರ್ ಇಸ್ಕೊಂಡು ಬರೆದ್ರಿ. ಸೊ ನಾನು, ಅಶ್ವಿನಿ ಮತ್ತು ಕುಶಾಲ 3 ಜನ ಬರೆದ್ರಿ. ಆಲ್ಮೋಸ್ಟ್ ತುಂಬ ಖುಷಿ ಆಯಿತು. ಬರೆದ ಮೇಲೆ ವಿ ಗಾಟ್ ಸಮ್ ಪಾಸಿಟಿವ್ ವೈಬ್. ಸೊ ಒಂದು ಹಾಫ್ ಆನ್ ಅವರ್ ತೊಗೊಂಡ್ವಿ ಬರೆಯೋಕ್ಕೆ. ಲಕ್ಷ್ಮಿ, ಕವರಲ್ಲಿ ಏನಿದೆ? ಕವರಲ್ಲಿ ಎಲ್ಲ ನನಗೆ ಇದೆ. ಒಂದು ಕೀಚೇರ್ ಇದೆ, ಇದು ಶಾಂಗ್ರಿಲಾ ಜೊತೆ ಡೀಲ್ ಮಾಡ್ತಲ್ಲ ಅಂತೆ. ಫೋನ್ ಕಾಲ್ ಮಾಡಬೇಕು. ಯಾರಿಗಮ್ಮ? ಇಲ್ಲಿ ಚಾಕ್ಲೇಟ್ ಬಾಕ್ಸ್ ಇದೆ. ವಾವ್, ನನಗೆ ಚಾಕ್ಲೇಟ್. ಫ್ಯಾಮಿಲಿಗೆ ಅಂತ ಅವ್ರಿಗೆ ಒಂದೇ ಸೌಂಡ್ ಅಯ್ಯೋ, ಕಾಲ್ ಬಂತು. ಹಲೋ ಹಾಂ, ಹೌದಾ? ಓಕೆ ನಾಳೆ 7 o'clock ನಾನು ಇರ್ತೀನಿ. ಹಾಂ, ಓಕೆ ಸರ್. ಓಕೆ, ಯಾರಮ್ಮ? ಎಮರ್ಜೆನ್ಸಿ. ನಮ್ಮ PA ಫೋನೇ ಎತ್ತಲ್ಲ ಅಂತಾರೆ ಗೊತ್ತಾ? ಹಲೋ ಹಾಂ, ಸಿಗ್ನಲ್ ಸಿಗ್ತಾ? ಏನಂತಂದರೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಾನು ಒಳಗಡೆ ಬಿಡಬಾರ್ದು, ಆಯಿತಾ? ಹಾಂ, ಎಸ್. Excuse me. I'll give the phone to the business partner. You can just talk to her and deal. Yeah. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟ್ವಿ ನಾವು. ಆಲ್ಮೋಸ್ಟ್ 10 o'clock ಆಗಿತ್ತೇನೋ. ಸೊ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ವಾಶ್ರೂಮ್ಗೆ ಅಂತ ಸ್ಟಾಪ್ ಮಾಡಿದ್ದಾರಪ್ಪ. ಗುರು ರೋಡ್ ಕ್ರಾಸ್ ಮಾಡಬೇಕು.
ಅದೇ ನಾನು ವಿಡಿಯೋ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಂಥದ್ದು ಆಗಲ್ಲ, ಬನ್ನಿ ಮಾಡುವ ಅಲ್ವಾ ಗೈಸ್. ಸೊ ಸಖತ್ ಚಳಿ ಆಗ್ತಾಯಿದೆ. ಸೊ ಯಾವುದೋ ಅಂಗಡಿಗಳೆಲ್ಲ ತೆಗ್ದಿದೆ. ಐಸ್ ಕ್ರೀಮ್ ತಿನ್ನೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀರಿ. ಸಿಕ್ಕಿದ್ರೆ ತೊಗೊಳ್ಳೋಣ ಬನ್ನಿ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂಗಡಿ ಎಲ್ಲ ಹುಡುಕಿದ್ರಿ, ಬಟ್ ಯಾವ ಶಾಪಲ್ಲೂ ಐಸ್ ಕ್ರೀಮ್ ಸಿಗಲಿಲ್ಲ ನಮಗೆ. ಓಕೆ ಫೈನ್, ಕೋಲ್ಡಾಗಿ ಜ್ಯೂಸ್ ಸಿಕ್ತು ಅಂತ ಜ್ಯೂಸೇ ತೊಗೊಂಡ್ವಿ. ಸೊ ನಾನು ನೈಟೆಲ್ಲ ಎದ್ದಿದ್ದೆ, ಮಾತಾಡಿಕೊಂಡು ತುಂಬ ಫನ್ ಮಾಡಿದ್ವಿ. ಬಟ್ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅದೊಂದು ಕಾರಣಕ್ಕೆ ನನಗೆ ನೈಟೆಲ್ಲ ಇರೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ಮಿಸ್ ಆಯಿತು. ಬಟ್ ವಿ ರಿಯಲಿ ಹ್ಯಾಡ್ ಫನ್. ನನಗಂತೂ ತುಂಬ ಇಷ್ಟ ಆಯಿತು. ದ ಆರ್ಗನೈಸೇಷನ್ ಆಗಿರ್ಬೋದು, ಅಲ್ಲಿ ಕೋಆರ್ಡಿನೇಷನ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಊಟ ಅಂತೂ ಸಕ್ಕತ್ತಾಗಿತ್ತು. 2 ದಿನವೂ 3 ಹೊತ್ತು ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಊಟ. ಆ್ಯಂಡ್ ದಿಸ್ ಇಸ್ ಆಲ್ ಇಸ್ ಪ್ಲ್ಯಾನ್ಡ್ ಬೈ ಒನ್ ಕಂಪನಿ. ಸೊ ಅದು ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಇಟ್ ಈಸ್ ಎಕ್ಸೆಲಾ ಹಾಲಿಡೇಸ್. ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ID ಇದೆ, ಎಕ್ಸೆಲಾ ಹಾಲಿಡೇಸ್ ಅಂತ. ಪ್ಲೀಸ್ ಹೋಗಿ ಟ್ರೈ ಮಾಡಿ. ನಿಮಗೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ದಟ್ ಯು ಕ್ಯಾನ್ ಬುಕ್ ದೆಮ್ ಫಾರ್ ಎನಿ ಹಾಲಿಡೇ ಟ್ರಿಪ್. ಇಟ್ಸ್ ದ ಬೆಸ್ಟ್ ಥಿಂಗ್. ಊಟ ಆಗಿರ್ಬೋದು ಎಲ್ಲ ಪರ್ಫೆಕ್ಟಾಗೆ ನೋಡಿಕೊಂಡ್ರು. ಸೊ ಎಸ್ ಗೈಸ್, ಬೆಳಗ್ಗೆ 6 ಗಂಟೆ ಆಗಿದೆ. ವಿ ಆರ್ ನಿಯರ್ MCC. ಸೊ ಇನ್ನು ಮನೆಗೆ ಹೋಗೋದು ಅಷ್ಟೇ ಬಾಕಿ. ವಾಯ್ಸ್ ಕೂಡ ಹೊರಟೋಗ್ಬಿಟ್ಟಿದೆ ಸೀರಿಯಸ್ಲಿ. ಸೊ ಅದು ಮಾತಾಡ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಕಂಪ್ಲೀಟ್ ದ ವ್ಲಾಗ್. ಸೊ ಆದಷ್ಟು ಎಲ್ಲದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಗೈಸ್. ಬಾಯ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.